ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಚಪ್ಪಾಳೆ ಹೊಡೆದಿದ್ದು ನೀವು ನಿಮಗೋಸ್ಕರ, ಬೇರೆಯವ್ರಿಗೋಸ್ಕರ ಬೇಡ ಸದ್ಯಕ್ಕೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವೊಂದು ಬೇರೆ ಕಡೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಸಾಮೂಹಿಕ ಗರ್ಭ ಸಂಸ್ಕಾರ ಕಾರ್ಯಕ್ರಮ, ಮಧ್ಯಾಹ್ನ ಈ ಅಂಡರ್ ಪ್ರಿವಿಲೇಜ್ ಮಕ್ಕಳು, ಅಂದರೆ ಯಾರೂ ಇಲ್ಲದೆ ಇರೋರು, ಇಲ್ಲ ಪೇರೆಂಟ್ಸ್, ಸಿಂಗಲ್ ಪೇರೆಂಟ್ಸ್, ಆ ಥರ. ಅಲ್ಲಿ ಕೇಳಿದ ಪ್ರಶ್ನೆಗೆ ಒಂದು ಮಗು ಎದ್ದು ಹೇಳ್ತು, ಚಪ್ಪಾಳೆ ಯಾಕೆ ಹೊಡಿಬೇಕು ಅಂತ ಹೇಳಿದ್ರೆ, ನಮ್ಮ ಖುಷಿಗೆ, ನಮ್ಮ ಆರೋಗ್ಯ ಚೆನ್ನಾಗಿರೋಕ್ಕೆ ಅಂತ ಹೇಳಿದ್ರು. ನಮ್ಮ ಮಕ್ಳಿಗೆ ಗೊತ್ತದು, ನಾವು ಸ್ವಲ್ಪ ಮರ್ತು ಹೋಗಿದ್ದೀವಿ. ಸೊ ಜೋರಾದ ಚಪ್ಪಾಳೆ ನಿಮಗೋಸ್ಕರ. ಈಗ ನನ್ನ ಒಂದು ನಮಸ್ಕಾರ ಎಲ್ಲ ಅನುಭವ ಮಂಟಪಗಳಿಗೆ. ನೀವೆಲ್ಲರೂ ಅನುಭವ ಮಂಟಪಗಳು. ಅಯ್ಯೋ, ನಾನು ರಿಟೈರ್ಡ್ ಆಗಿಬಿಟ್ಟಿದ್ದೀನಿ. ಸರ್ವೋದಯ ಹಿರಿಯ ವೇದಿಕೆ, ನಾಗರಿಕರ ವೇದಿಕೆ. ನಾನು ಮಳೆ ಬರ್ತಾ ಇರುತ್ತೆ, ಈಸ್ಟ್ ವೆಸ್ಟಲ್ಲಿ ಮಾಡ್ತಿರ್ತಾರೆ, ಹೆಣ್ಮಕ್ಳೇ ಇರಲ್ಲ ಅಂದ್ಕೊಂಡು ಬಂದರೆ ಇಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನಂಬರ್ಸ್ ಆರ್ ವೆರಿ ವೆರಿ ವಂಡರ್ಫುಲ್. ಖುಷಿ ಆಯ್ತು ಎಲ್ಲರನ್ನೂ ನೋಡಿ. ಸೊ ಅದ್ಭುತ. ವ್ಯಕ್ತಿ ಚಿಕ್ಕವರೇ ಸರ್, ವಂಡರ್ಫುಲ್. ಆದರೆ ವಯಸ್ಸು ಚಿಕ್ಕದೆ, ಸ್ವಲ್ಪ ಪ್ಲಸ್ ಎಕ್ಸ್ಟ್ರಾಸು ಅಷ್ಟೇ. ಓಕೆ, ನೋ ಪ್ರಾಬ್ಲಮ್. ಎಲ್ರಿಗೂ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾಸ್ ಅಷ್ಟೇ. ಅದು ಬಿಟ್ಟರೆ ವಿ ಆಲ್ ಆರ್ ಯಂಗ್ ಬೈ ಹಾರ್ಟ್. ಏಜ್ ಇಸ್ ಜಸ್ಟ್ ಅ ನಂಬರ್. ವಯಸ್ಸಂದರೆ ಬರೀ ಜಸ್ಟ್ ಎ ನಂಬರ್. ಇದು ನಮ್ಮ ವೇದಿಕೆಗಳಲ್ಲಷ್ಟೇ ಹೇಳ್ತಾರೆ ಅಂತ ನೀವು ಅನ್ಕೋಬೋದು. ನಾವು ಅನ್ಕೋತೀವಿ, ನಾನು ಎಲ್ರಿಗೂ ಹೇಳೋದ ವಯಸ್ಸಾಗೋಯ್ತು. ಪ್ರತಿದಿನ ಎಲ್ಲರಿಗೂ ವಯಸ್ಸಾಗ್ತಾನೆ ಇರುತ್ತೆ, ಆಗಬೇಕು. ಅದು ಪ್ರೋಗ್ರೆಸ್. ವಯಸ್ಸು ಆಗ್ತಾ 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 ವಿಚಾರಧಾರೆನೂ ಆಗೋದು ಬಹಳ ಇಂಪಾರ್ಟೆಂಟ್. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮನೇಲಿ ಏನಾದರೂ ಬುದ್ಧಿ ಹೇಳಿದ್ರೆ ನಾವು ಕೆಟ್ಟೋರಾಗ್ತೀವಿ, ನಾವು ಯೂಸ್ಲೆಸ್ ಆಗ್ತೀವಿ, ನಾವು ಬೇಕಾಗಿಲ್ಲ ಆಗ್ತೀವಿ. ಅದನ್ನೇ ನಾವು ಸಮಾಜದಲ್ಲಿ ಬೇರೆಯವ್ರಿಗೆ, ಇಲ್ಲದವರಿಗೆ ಹೇಳಿದ್ರೆ, ಅಯ್ಯೋ ಅದು ಯಾವುದೋ ಅಜ್ಜಿ ಬಂದು ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳಿ ನಿಮ್ಮ ಮನೆ ಮಕ್ಕಳಿಗೆ ಹೇಳಿ ಕಳ್ಸಿರ್ತಾರೆ. ಅವಾಗ ನಿಮ್ಮ ಮನೆ ಮಕ್ಳು ಬಂದು ಹೇಳೋದು, ಅದು ಯಾವುದೋ ಅಜ್ಜಿ ಅಂತೆ, ತುಂಬ ಚೆನ್ನಾಗಿ ಹೇಳಿದ್ರಂತೆ, ನೀನು ನೋಡಿ ಹೆಂಗಿದ್ಯಾ, ಹೆಂಗೆ ಹೇಳ್ತೀಯಾ ಅಂತ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹಿತ್ತಲಿ ಗಿಡ ಮದ್ದಲ್ಲ ಅಂತ ಹೇಳಿ. ನನ್ನ ಮಾತುಗಳಿಂದ ಯಾರಿಗೇನು ಏನೇ ಬೇಜಾರಾದ್ರೂ ಮುಂಚೆನೇ ಸಾರಿ ಕೇಳ್ಬಿಡ್ತಾ ಇದ್ದೀನಿ. ಸ್ವಲ್ಪ ನಾವು ಒಳ್ಳೆ ಮಕ್ಕಳಲ್ಲ. ಈ ನಿಮ್ಮ ಜನ್ರೇಷನ್ ನನ್ನಂಥವ್ರನ್ನ ಒಳ್ಳೆ ಮಕ್ಕಳು ಅಂತ ಕನ್ಸಿಡರ್ ಮಾಡೋಣ. ನಮ್ಮ ಅಜ್ಜಿ ಹೇಳೋರು, ನೀನು ಬಿಡು, ನೀನು ಯಾರ ಮಾತು ಕೇಳಲ್ಲ. ಆಗ ನನ್ನ ಅಜ್ಜಿ ಕೇಳ್ತಿದೆ, ನೀನು ಯಾರು ಮಾತಾರ ಕೇಳಿದ್ರೆ ತಾನೇ ನಾನು ಯಾರು ಮಾತಾದ್ರು ಕೇಳೋದು. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅನ್ನೋದು ಏನಾದರೂ ಕಂಪ್ಲೇಂಟ್ ಇದ್ದರೆ 5 ನಿಮಿಷ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ನೀವೇ ನೋಡ್ಕೊಳ್ಳಿ. ನೀವು ಕೇಳಿದ್ರ, ನಾನು ಬರೀ ಪ್ರಶ್ನೆ ಆಗ್ತಾ ಇದ್ದೀನಿ ಅಷ್ಟೇ, ಉತ್ತರ ಕೇಳ್ತಾ ಇಲ್ಲ. ಯಾಕಂದ್ರೆ ಈಗ ಒಂದು 6 ತಿಂಗಳು ಮುಂಚೆ ಒಂದು ಮಗು ಬಂದಿತ್ತು ನನ್ನ ಹತ್ರ. ಮಾನಸಿಕ ರೋಗದ ಡಾಕ್ಟ್ರು ನಾನು. ಸೊ ಜ್ವರ ಇರೋರು ಯಾರು ಬರಲ್ಲ, ಎಲ್ಲ ಬ್ಯೂಟಿಫುಲ್ಲಾಗಿ ಅವರೇ ನಡ್ಕೊಂಡೇ ಬರೋರು, ಆರಾಮಾಗಿ ಮೆಟ್ಲೆತ್ಕೊಂಡ್ ಬರ್ತಾರೆ. ನನಗೆ ಅಡ್ವೈಸ್ ಬೇರೆ ಕೊಡ್ತಾರೆ, ಏನು 2nd ಫ್ಲೋರಲ್ಲಿ ಮಾಡಿದ್ಯಾ ಕ್ಲಿನಿಕ್ನ ಅಂತ. ಅಡ್ವೈಸ್ ಎಲ್ಲ ನಾವು ಕೇಳಬೇಕು. ಆಮೇಲೆ ನಾವೇನಾದರೂ ಈ ಥರ ಡ್ರೆಸ್ ಹಾಕಿದ್ರೆ ಅವರೇ ವಾಪಸ್ ಆನ್ಸರು ಮಾಡ್ತಾರೆ, ಡಾಕ್ಟ್ರೇನು ಹಿಂಗೆ ರೆಡಿ ಆಗಿದ್ಯಾ ನೀನು ಅಂತ. ಗೊತ್ತಿಲ್ಲ, ಸರಿ ಆಯಿತು ನೆಕ್ಸ್ಟ್. ಆಮೇಲೆ ನಾವು ಹೇಳ್ದಂಗೆ ಕೇಳು. ಅದೇ ಸ್ಟ್ರೆಚ್ಚರ್ ಮೇಲೆ ಬಂದಾಗ 10 ನಿಮಿಷ ಕಾದಾಗ ಇಂಜೆಕ್ಷನ್ ಚುಚ್ಚಿದ ಡಾಕ್ಟ್ರುಗಳು ಏನು ಟೈಮ್ ಸರಿಯಾಗಿ ಬಂದ್ಬಿಟ್ಟು ಚುಚ್ಬಿಟ್ರು. ನಮ್ಮಂಥವ್ರಿಗೆ ಬೆಲೆನೇ ಇಲ್ಲ. ಆದರೆ ನಿಮ್ಮ ಕಣ್ಣಿನಲ್ಲಿ ಧಾರಾಕಾರು ನೀರ ಹರಿದಾಗ, ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದಿದ್ದಾಗ, ಬದುಕೇ ಸಾಕು ಅಂತ ಹೇಳಿದಾಗ, ಯಾರೂ ಮಾತಾಡ್ಸಕ್ಕಿಲ್ಲ ಅಂದಾಗ ನಮ್ಮ ಹತ್ರ ಕೇಳ್ತಾರೆ, ಒಂದು 10 ನಿಮಿಷ ಮಾತಾಡ್ತೀಯಾ? ಇಲ್ಲ ಅಂದ ತಕ್ಷಣ ನಂಗೆ ತಿರ್ಗಾ ಅಡ್ವೈಸು, ಅದೇನು ಸೀಮೆಗಿಲ್ದಿರೋ ಬ್ಯುಸಿ ನೀನು. ಇಲ್ಲ ಏನೂ ಇಲ್ಲ, ನನಗೂ ಬೇಜಾರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಅದೇನು ಅಪ್ಪ ಅಮ್ಮ ಬುದ್ಧಿ ಕಲಿಸಿಲ್ವಾ? ಇವೆಲ್ಲವೂ ನಾನು ಕೇಳಿರೋದು ಜೀವನದಲ್ಲಿ. ಸೊ ಇಷ್ಟು ಹಾರ್ಶ್ ನಮ್ಮ ಸೊಸೈಟಿ. ಪ್ರತಿ ಜೆನರೇಷನ್ ಅವರ ಮುಂದಿನ ಪೀಳಿಗೆಯನ್ನು ನೋಡಿದಾಗ ಇವ್ರು ಯಾರು ಉದ್ಧಾರ ಆಗಲ್ಲ ಬಿಡು ಅಂತಾನೇ ಅನ್ಕೊಳ್ಳೋದು. ನೀವು ಅನ್ಕೊಂಡಿದ್ದೀರಾ, ನಾನು ನನ್ನ ಜೆನ್ಸಿ ನೋಡಿ ಹಂಗೆ ಅನ್ಕೊಂತ ಇದ್ದೀನಿ, ನಮ್ಮ ಜೆನ್ಸಿ ಅವ್ರ ನೆಕ್ಸ್ಟ್ ಜನ್ರೇಷನ್ ನೋಡು ಅವರು ಹಂಗೆ ಅನ್ಕೊಳ್ಳೋದು, ಅಯ್ಯೋ ಇವ್ರು ಉದ್ಧಾರ ಆಗಲ್ಲ ಅಂತ. ಹಾಗಂತ ಪ್ರಪಂಚ ನಿಲ್ಲೇ ಇಲ್ಲ, ನಡೀತಾನೆ ಇದೆ. ಪರ್ಮನೆಂಟಾಗಿ ಇಲ್ಲಿ ಯಾರು ಉಳಿಲೇ ಇಲ್ಲ. ಆದರೂ ಇರೋಷ್ಟು ದಿನಗಳು
ನಾವು ಖುಷಿಯಾಗಿರೋದಷ್ಟೇ ಇಂಪಾರ್ಟೆಂಟ್. ಇದೀವ ನನಗೆ ಗೊತ್ತಿಲ್ಲ. ವೆರಿ ಗುಡ್, ಜೋರಾದ ಚಪ್ಪಾಳೆ ನಿಮಗೋಸ್ಕರ. ನಾನಿಲ್ಲಿ ಬರ್ಬೇಕಾದ್ರೆ ಅನ್ಕೊಂಡೆ, ಅನುಭವ ಮಂಟಪಗಳಿವರು, ಎಲ್ಲವೂ ತಿಳಿದವರು, ಇವ್ರಿಗೇನಪ್ಪ ಹೇಳೋದು ಅಂತ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.